ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅರಣ್ಯಕಾಂಡ ಇದರಿಂದ ಚೌಪಾಯಿಗಳನ್ನು ತಿಳ್ಕೊಳ್ಳೋಣ. ಜಗಪತಿವ್ರತ ಚಾರಿ ಬಿಧಿ ಅಹಹಿ ಬೇದ ಪುರಾಣ ಸಂತ ಸಬ ಕಹಹಿ ಉತ್ತಮ के अस बस मन माही सपनेहु आन पुरुष जग नाही मध्यम परपति देखई कैसे भ्राता पिता पुत्र निज जैसे धर्म विचारी समुझी कुल रहई सो निकिष्ट त्रिय श्रुति अस कहई बिनु अवसर भय ते रह जोई जानेहु अधम नारी जग सोई पति बंचक परपति रति करई रौरव नरक कल्प सत परई छन सुख लागी जन्म सत कोटि दुख ना समुझ तेहि सम को खोटी बिनु श्रम नारी परम गति लहई पतिव्रत धर्म छाड़ी छल गहई पति प्रतिकूल जन्म जह जाई विधवा होई पाई तरुणाई सहज अपावनी नारी पति सेवत शुभ गति लहई जसु गावत श्रुति चारी अजहु तुलसिका हरिहि प्रिय सुनु सीता तव नाम सुमिर नारी पतिव्रत करही तो ही प्राण प्रिय राम कहिवु ಕಥಾ ಸಂಸಾರ ಹಿತ್. ಇವು ಚೌಪಾಯಿಗಳು ಮತ್ತೆ ಸೋರಟ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಸೀತೆಗೆ ಅನಸೂಯಾದೇವಿ ಸ್ತ್ರೀ ಧರ್ಮಗಳನ್ನು ವಿವರಣೆ ಮಾಡಿ ವಿವರಿಸ್ತಾ ಇದ್ದಾಳೆ. ಮುಂದುವರೆದು ಹೇಳ್ತಾಳೆ, ಪ್ರಪಂಚದಲ್ಲಿ ಪತಿವ್ರತೆಯರು 4 ವಿಧವಾಗಿ ಇರ್ತಾರೆ. ಯಾರ್ಯಾರು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಪತಿಯಲ್ಲದೆ ಪುರುಷರನ್ನ ಸ್ವಪ್ನದಲ್ಲೂ ಕೂಡ, ಅಂದರೆ ತಮ್ಮ ಕನಸು ಮನಸ್ಸಲ್ಲೂ ಕೂಡ ಸ್ಮರಣೆ ಮಾಡದೇ ಇರುವಂತಹ ಸ್ತ್ರೀ ಇದ್ದಾಳಲ್ಲ, ಅವಳು ಉತ್ತಮ ಪತಿವ್ರತೆ ಅಂತಂದ್ಬಿಟ್ಟು ವೇದಗಳು ಪುರಾಣಗಳು ಸಾಧು ಸಂತರು ಕೂಡ ಅವರನ್ನ ಕೊಂಡಾಡ್ತಾರೆ. ಈಗ ನಾವೇ ಕೇಳಿದ್ದೀವಿ, ಸತಿ ಸುಲೋಚನ, ಸತಿ ಅನಸೂಯ ಅಂತೆಲ್ಲ ಬೇಕಾದಷ್ಟು ಪತಿವ್ರತೆಯರಿದಾರಲ್ಲ, ಅವ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ವೇದಗಳು ಕೊಂಡಾಡುತ್ತೆ, ಸಾಧು ಸಂತರು ಕೂಡ ಕೊಂಡಾಡ್ತಾರೆ. ಇವರು ಮೊದಲನೇ ಒಂದು ಶ್ರೇಣಿಯಲ್ಲಿ ಬರುವಂಥವ್ರು. ಯಾರು? ಉತ್ತಮ ಪತಿವ್ರತೆಯರು. ಏನು ಮಾಡ್ತಾರೆ ಅವರು? ಕನಸು ಮನಸ್ಸಲ್ಲೂ ಕೂಡ ಅವರು ಪರಪುರುಷರನ್ನ ನೆನೆಸ್ಕೊಳ್ಳೋದಿಲ್ಲ. ಆಮೇಲೆ ಪರಪುರುಷನನ್ನ ತನ್ನ ಸ್ವಂತ ಸೋದರನ ಹಾಗೆ, ತಂದೆಯ ಹಾಗೆ, ಮಗನ ಹಾಗೆ ಭಾವಿಸುವಂತಹ ಸ್ತ್ರೀ ಇದ್ದಾಳಲ್ಲ, ಅವಳನ್ನ ಮಧ್ಯಮ ಶ್ರೇಣಿಯನ್ನ ಪಡೆದಂತ ಪತಿವ್ರತೆ ಅಂತ ಹೇಳ್ತಾರೆ. ಆಮೇಲೆ ತನ್ನ ಧರ್ಮವನ್ನ ವಿಚಾರ ಮಾಡಿ ತನ್ನ ಕುಲ ಮರ್ಯಾದೆಗಳನ್ನೆಲ್ಲ ಪರಿಗಣಿಸಿ ಮನೋನಿಗ್ರಹದಿಂದ ತನ್ನ ಮನಸ್ಸನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಾಳಲ್ಲ, ಅಂತ ಸ್ತ್ರೀ 3ನೇಯವಳು ಅಥವಾ ಅಧಮ ಶ್ರೇಣಿ ಅಂತ ಹೇಳ್ತಾರೆ. ಅಧಮ ಶ್ರೇಣಿಯವಳು ಅಂತಂದ್ಬಿಟ್ಟು ವೇದಗಳು ಹೇಳುತ್ತೆ. ಅವಕಾಶ ಸಿಗದೇ ಇರೋದ್ರಿಂದ, ಇಲ್ಲದೆ ಇದ್ರೆ ಭಯದಿಂದ ಪತಿವ್ರತೆಯಾಗಿರುವಂತಹ ಸ್ತ್ರೀ ಇದ್ದಾಳಲ್ಲ, ಅವಳು ಪ್ರಪಂಚದಲ್ಲಿ ಅಧಮಾಧಮಳು. ಅಂದರೆ ಅವಳಿಗೆ ಮನಸ್ಸಲ್ಲಿ ಆಸೆ ಇರುತ್ತೆ ಪರಪುರುಷನ ಮೇಲೆ, ಆದರೆ ಜಗತ್ತಿಗೆ ಹೆದರ್ಕೊಂಡು, ಆಮೇಲೆ ಧರ್ಮ ಶಾಸ್ತ್ರ ಇದರಲ್ಲಿ ಏನು ಆಗ್ಬಿಡುತ್ತೋ ನಾನು ಮಾಡೋದಂದ್ರೆ ಭಯ ಅವಳಿಗೆ. ಆ ರೀತಿ ಯಾರು ತನ್ನ ಇಂದ್ರಿಯಗಳನ್ನ ಮನಸ್ಸನ್ನ ಕಂಟ್ರೋಲ್ ಮಾಡಿಟ್ಕೊಂಡಿರ್ತಾಳೋ ಅವಳನ್ನ ಅಧಮರಲ್ಲಿ ಅಧಮ ಅಂತ ಹೇಳ್ತಾರಲ್ಲ, ಅಂಥವಳು ಅಂತ ತಿಳ್ಕೋಬೇಕು. ಪತಿಗೆ ಮೋಸ ಮಾಡ್ತಾ ಪರಪುರುಷನ ಜೊತೆ ಬೆರೆಯುವ ಸ್ತ್ರೀ 100 ಕಲ್ಪಗಳವರೆಗೆ ರೌರವಾದಿ ನರಕದಲ್ಲಿ ನರಳ್ತಾ ಇರ್ತಾಳೆ. ಕ್ಷಣಿಕ ಸುಖಕ್ಕೋಸ್ಕರ ಕೋಟಿ ಜನ್ಮದ ದುಃಖಗಳನ್ನು ತಂದ್ಕೊಳ್ಳುವಂತಹ ಸ್ತ್ರೀಯನ್ನ ಕುಲಟಿ ಅಂತ ಅನ್ನಿಸ್ಕೊಳ್ತಾಳ ಅವಳು. ಅಂದ್ರೆ ತನ್ನ ಆಸೆಗಳನ್ನ ತೀರಿಸ್ಕೊಳ್ಳೋದಕ್ಕೋಸ್ಕರ ಪರಪುರುಷನ ಸಹವಾಸ ಮಾಡ್ತಾಳಲ್ಲ, ಅವಳು 100 ಕಲ್ಪಗಳವರೆಗೆ ಎಂಥ ನರಕ? ರೌರವಾದಿ ನರಕ. ಅದರಲ್ಲಿ ನರಳ್ತಾ ಇದ್ದಾಳೆ. ನರಕಗಳ ಬಗ್ಗೆ ತಿಳ್ಕೋಬೇಕು ನಾವು ಅಂತಂದ್ರೆ ಶ್ರೀಮದ್ ಭಾಗವತದಲ್ಲಿ ಅದು ಬರುತ್ತೆ. ಅದರಲ್ಲಿ ಎಲ್ಲಾ ನರಕಗಳ ಬಗ್ಗೆ, ಏನೇನು ತಪ್ಪು ಮಾಡಿದ್ರೆ ಯಾವ್ಯಾವ ನರಕ ಇದೆ ಅನ್ನೋದ್ರ ಬಗ್ಗೆ ಅಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಇಲ್ಲಿ ರೌರವ ನರಕಕ್ಕೆ ಹೋಗ್ತಾಳೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆಮೇಲೆ ನಿಷ್ಕಪಟಲಾಗಿ ಪತಿವ್ರತಾ ಧರ್ಮವನ್ನು ಪಾಲನೆ ಮಾಡುವಂಥವಳು, ಪರಿಶ್ರಮನೇ ಇಲ್ಲದೆ ಅವಳು ಪರಮಗತಿಯನ್ನು ಪಡಿತಾಳೆ. ಪತಿವ್ರತ ಧರ್ಮವೊಂದನ್ನು ಪಾಲನೆ ಮಾಡಿಬಿಟ್ರೆ ಸಾಕು, ಅವಳಿಗೆ ಪರಮಗತಿ ಅನ್ನೋದು ಸಿಗುತ್ತೆ. ಪತಿಗೆ ಪ್ರತಿಕೂಲವಾಗಿ
ನಡೆಯುವಂಥ ಹೆಣ್ಣು, ಎಲ್ಲೇ ಹುಟ್ಟಿದ್ರೂ ಕೂಡ ಅಂದರೆ ಪತಿಗೆ ವಿರೋಧವಾಗಿ ನಡ್ಕೊಳ್ಳುವಂಥವಳು, ಅಂಥವಳು ಎಲ್ಲೇ ಹುಟ್ಟಿದ್ರೂ ಕೂಡ ತುಂಬು ಯೌವನದಲ್ಲಿ ಅವಳು ವಿಧವೆಯಾಗ್ತಾಳೆ. ಸ್ತ್ರೀ ಪತಿ ಸೇವಾ ಪರಾಯಣಲಾಗಿ ಅವನ ರಕ್ಷಣೆಯಲ್ಲಿದ್ದರೆ ಅವಳ ಪತಿವ್ರತೆಯಲ್ಲಿ ಯಾವುದೇ ಕುಂದು ಬರೋದಿಲ್ಲ. ಇಲ್ಲದೆ ಹೋದರೆ ಪ್ರಕೃತಿಯನ್ನು ಅನುಸರಿಸಿ ಅವಳು ಪವಿತ್ರತೆಯನ್ನು ಕಳ್ಕೊಳ್ತಾಳೆ. ಅಂದರೆ ಒಬ್ಬ ಗಂಡನ ಅಧೀನದಲ್ಲಿದ್ದು ಅಂದರೆ ಏನು, ಅವನ ಜೊತೆ ಇದ್ಕೊಂಡು ಅವಳು ಪತಿವ್ರತೆ ಧರ್ಮವನ್ನು ಆಚರಣೆ ಮಾಡಿದ್ರೆ ಸರಿ ಹೋಗುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ, ಈಗ ಆ ವಯಸ್ಸಿಗೆ ತಕ್ಕಂಗೆ ಅವಳಿಗೆ ಆಸೆಗಳು ಅದು ಇದು ಎಲ್ಲ ಬರುತ್ತಲ್ಲ, ಅದರಿಂದ ಏನಾಗುತ್ತೆ, ಅವಳು ದಾರಿ ತಪ್ಪುವಂಥ ಒಂದು ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಪತಿ ಸೇವೆಯಿಂದಲೇ ಅವಳಿಗೆ ಸದ್ಗತಿ ಸಿಗುತ್ತೆ. ತನ್ನ ಪಾತಿವ್ರತ್ಯ ಪ್ರಭಾವದಿಂದಾನೇ ತುಳಸಿ ಕೂಡ ಇವತ್ತಿಗೂ ಕೂಡ ಶ್ರೀಹರಿಗೆ ಅತ್ಯಂತ ಪ್ರೀತಿ ಪಾತ್ರಳಾಗಿದ್ದಾಳೆ. ತುಳಸಿ ಇದ್ದಾಳಲ್ಲ, ಅವಳು ಕೂಡ ತುಂಬ ಪತಿವ್ರತೆಯಾಗಿರ್ತಾಳೆ. ಅವಳು ತನ್ನ ಗಂಡನಿಗೋಸ್ಕರ ಅವಳು ಸರ್ವಸ್ವವನ್ನೇ ತ್ಯಾಗ ಮಾಡುವಷ್ಟು ಅವಳು ಪತಿವ್ರತೆಯಾಗಿದ್ಲು. ವೇದಗಳು ಕೂಡ ಅವಳ ಯಶೋಗಾನವನ್ನು ಮಾಡುತ್ತೆ. ಸೀತೆ, ನಿನ್ನ ಹೆಸರನ್ನು ತಗೊಂಡು ಸ್ತ್ರೀಯರು ಪಾತಿವ್ರತ್ಯ ಧರ್ಮವನ್ನು ಪಾಲನೆ ಮಾಡ್ತಾರೆ. ನೀನು ಶ್ರೀರಾಮನಿಗೆ ಪ್ರಾಣಪ್ರಿಯಳು, ನಿನಗೂ ಕೂಡ ಶ್ರೀರಾಮ ಪ್ರಾಣಕ್ಕಿಂತ ಹೆಚ್ಚು ಪ್ರಿಯನು. ಈ ಪತಿವ್ರತಾ ಧರ್ಮವನ್ನು ನಾನು ಲೋಕಹಿತಾರ್ಥವಾಗಿ ವಿವರಣೆ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಅಂದರೆ ನಿನಗೇನು ಗೊತ್ತಿಲ್ಲ, ನೀನು ತಿಳ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಇದು ಮಾಡಿಲ್ಲ, ಲೋಕಹಿತಕ್ಕೋಸ್ಕರ. ಏನಕ್ಕೆ ಲೋಕಹಿತ ಅಂತಂದರೆ, ಇಲ್ಲಿ ಒಂದು ಹೆಣ್ಣು ಒಬ್ಬಳು ಸರಿಯಾಗಿದ್ಬಿಟ್ರೆ ಆ ಮನೆ ಸ್ವರ್ಗವಾಗಿರುತ್ತೆ. ಅದೇ ಹೆಣ್ಣು ಸರಿ ಇಲ್ಲ ಅಂತಂದರೆ ಆ ಮನೆ ನರಕವಾಗಿಬಿಡುತ್ತೆ. ಅಂದರೆ ನರಕ ಆಗಿಸೋದು ಸ್ವರ್ಗ ಆಗಿಸೋದು ಆ ಹೆಣ್ಣಿನ ಕೈಯಲ್ಲಿರುತ್ತೆ. ಅದಕ್ಕೆ ಆ ಹೆಣ್ಣು ಒಬ್ಬಳು ತಾಳ್ಮೆಯಿಂದ ಇದ್ದು ಎಲ್ಲವನ್ನ ಸಹಿಸ್ಕೊಂಡ್ರೆ, ಯಾಕಂದರೆ ಗಂಡಸಿಗೆ ಬೇಗ ಕೋಪ ಬಂದ್ಬಿಡುತ್ತೆ ಅಲ್ವಾ, ಅದಕ್ಕೋಸ್ಕರ ಹೆಣ್ಣು ತಾಳ್ಮೆಯಿಂದ ಇದ್ದಾಗ ಆ ಮನೆ ಚೆನ್ನಾಗಿರುತ್ತೆ, ಮನೆಯವರು ಕೂಡ ಚೆನ್ನಾಗಿರ್ತಾರೆ. ಅಂದರೆ ಇಲ್ಲಿ ನಾವು ಏನು ಹೆಣ್ಣು ಬಗ್ಗೆನೇ ಹೇಳ್ಬಿಟ್ಟಿದ್ದಾರೆ, ಹೆಣ್ಣನ್ನೇ ಇಲ್ಲಿ ತೆಗಳಿದ್ದಾರೆ ಅಥವಾ ಹೆಣ್ಣು ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ, ಆ ರೀತಿ ಎಲ್ಲ ತಗೊಳ್ಳೋದು. ಅದರ ಒಳ ಅರ್ಥ ಇಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದಾರೆ. ಅಂದರೆ ಒಂದು ಮನೆ ಚೆನ್ನಾಗಿರಬೇಕು ಅಂತಂದರೆ ಒಬ್ಬ ಹೆಣ್ಣು ಹೇಗಿದ್ದರೆ ಆ ಮನೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ಆ ರೀತಿ ನಾವು ಅರ್ಥ ಮಾಡ್ಕೋಬೇಕಿಲ್ಲಿ. ಹಿಂದಿನ ಕಾಲಕ್ಕೂ ಈ ಕಾಲಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಆದರೂ ಕೂಡ ಒಳ್ಳೆಯದಕ್ಕೆ ತಾನೇ ಅವರು ಹೇಳೋದು, ಅದರಲ್ಲಿ ಯಾವುದೇ ತಪ್ಪಿಲ್ಲ. ಸೊ ತಾಳ್ಮೆಯ ಗುಣ ನಮ್ಮಲ್ಲೂ ಕೂಡ ಬಂದಂಗೆ ಆಗುತ್ತೆ ಅದನ್ನೆಲ್ಲ ಮಾಡಿದಾಗ ಅಲ್ವಾ. ಆ ತಾಳ್ಮೆ ಅನ್ನೋದು ತುಂಬಾ ಶಕ್ತಿಯುತವಾದಂಥ ಆಯುಧ ಅಂತ ಹೇಳ್ತಾರೆ. ಯಾರು ತಾಳ್ಮೆಯನ್ನು ಇಟ್ಕೊಂಡಿರ್ತಾನೋ ಅವನಿಗೆ ಯಾವತ್ತೂ ಕೂಡ ನಷ್ಟ ಆಗೋದಿಲ್ಲ. ಯಾರು ತಾಳ್ಮೆಯನ್ನು ಕಳ್ಕೊಳ್ತಾನೋ ಅವನಿಗೆ ತುಂಬ ನಷ್ಟಗಳಿರುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೊಬೋದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.